ಆದರೆ ಹಿನ್ನೆಲೆ ಅವಳ ಮೇಲೆ ಇರುವಂಥ ಹೊರೆನ ನಾವು ನೋಡಲಿಲ್ಲ. ಅತ್ತೆಗೆ ಮಾವ ಇರ್ತಾನೆ, ಮಾವ ಯಾವತ್ತೂ ಅಷ್ಟೇನೆ. ಹಂಗನ್ಬಿಟ್ಟು ನಾವು ಯಾವುದೇ ಇಲ್ಲಿ ಗಂಡಸರ ವಿರೋಧಿ ಅಲ್ಲ, ವ್ಯವಸ್ಥೆಯ ವಿರೋಧಿ. ಯಾಕಂದ್ರೆ ಪುರುಷ ವಿರೋಧಿಗಳಲ್ಲ ನಾವು, ಅದು ತಪ್ಪು. ಯಾವಾಗಲೂ ಮಹಿಳಾ ಸಂಸ್ಥೆ ಅಂದ ತಕ್ಷಣನೇ ಹೇಳೋದು ಇವರ ಪುರುಷ ವಿರೋಧಿಗಳು. ಸ್ತ್ರೀವಾದಿಗಳು ಅಂದ ತಕ್ಷಣ ಇವ್ರಿಗೆ ಗಂಡದಿರಿಲ್ಲ, ಇವ್ರು ಯಾರು ಗಂಡನ್ನ ಜೊತೆ ಬಾಳ್ತಿಲ್ಲ. ಇಲ್ಲ, ಮೌಲ್ಯಗಳು ಏನಿದೆ ಆ ಸಾಮಾಜಿಕ ಮೌಲ್ಯಗಳ ವಿರೋಧಿಗಳು ನಾವು, ವ್ಯವಸ್ಥೆಯಲ್ಲಿರುವಂತಹ ಕಟ್ಟುಪಾಡುಗಳ ವಿರೋಧಿಗಳು ನಾವು. ನಟನ ವಿಶಾರದ ನಟಶೇಖರ, ನಟನ ವಿಶಾರದ ನಟಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ. ಸೊ ನಾನಿವಾಗ ಏನು ಅನ್ನಿಸ್ತು ಅನ್ನೋದಕ್ಕಿಂತ ನನ್ನ ಜೀವನದಲ್ಲಿ ಏನು ನಡೀತಿದೆ ಅಂತಲೇ ಹೇಳ್ತೀನಿ. ಯಾರ್ದೋ ಜೀವನ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ಜೀವನದಲ್ಲಿ ಏನಾಗ್ತಿದೆ ಅನ್ನೋದು ಹೇಳ್ತೀನಿ. ನಮ್ಮದು ಬಂದು ಫ್ಯಾಮಿಲಿ 4 ಜನ, ನಾನು, ಅಪ್ಪ, ಅಮ್ಮ ಮತ್ತು ನನ್ನ ತಂಗಿ. ನಮ್ಮ ಅಪ್ಪದು ಮೆಂಟಾಲಿಟಿನ 90ಸಲ್ಲಿದೆ. ಅಂದರೆ ಹೆಣ್ಮಗು ಏನಕ್ಕೆ ಓದಬೇಕು, ವೈ ಎಜುಕೇಷನ್ ಫಾರ್ ಗರ್ಲ್ ಚಿಲ್ಡ್ರನ್ ಅನ್ನೋದು. ಮತ್ತು ಎಷ್ಟೇ ಓದಿದ್ರೂ ಕೊನೆಗೆ ಒಂದಿನ ಮದುವೆ ಆಗಿ ಇನ್ನೊಬ್ಬರ ಮನೆಗೆ ಹೋಗಲೇಬೇಕು ಅಂತ. ಮತ್ತು ಇವಾಗೇನೋ ಓದಿಸ್ತಾ ಇದ್ದೀರಿ, ಓದಿಸ್ಬಿಡ್ತೀರಿ, ಡಿಗ್ರಿ ಮಾಡ್ತೀರಿ, PUC ಓದಿಸ್ತೀರಿ, ಆಮೇಲೆ ನಮಗೇನು ಸಿಗುತ್ತೆ? ಎಷ್ಟೇ ಆದರೂ ಮದುವೆ ಮಾಡಿ ಕಳಿಸ್ಬಿಡ್ಬೇಕು. ಮದುವೆ ಮಾಡಿ ಕಳಿಸಿದ್ರೆ ಅವ್ರ ಜವಾಬ್ದಾರಿ ತೀರ್ತು ಅಂತ. My mother, she has not studied much, but she know the value of education and she wants us to be independent. Yeah. When I started working with CHN Gamana, even she came here and she was like, people in India, especially women, they'll not speak out. Like they have been in a society where they'll not get a chance to speak itself. So even my mother was like that. When she entered Gamana, many programs will be conducted through Gamana, as you know. So even she started expressing her. She started coming, like she started speaking out. So whatever she feels, she was speaking out. ಮೊದಲಿಗೆ ಹೆಣ್ಮಕ್ಳು ಅಂತ ಬಂದಾಗ ಅವ್ರನ್ನ ಭೇದ ಭಾವ ಮಾಡೋದಕ್ಕಿಂತ ನಮ್ಮ ಜೊತೆಲೇ ಅವರು ನಮ್ಮಲ್ಲಿ ಒಬ್ಬರಾಗಿ ನಾವು ನೋಡಬೇಕು. ಅವಾಗಲೇ ನಾವು ಹೆಣ್ಣು ಗಂಡು ಅನ್ನೋ ಭೇದ ಭಾವ ಹೋಗುತ್ತೆ. ನಾವು ಗಂಡು ಮಕ್ಳಿಗೆ ಯಾವುದೇ ರೀತಿಯಾಗಿ ಕೊಡ್ತೀವಲ್ಲ ರೆಸ್ಪಾನ್ಸ್, ಅದೇ ರೀತಿಯಾಗಿ ಹೆಣ್ಮಕ್ಳಿಗೂ ಕೊಡಬೇಕು. ಅವಾಗ ಏನಾಗುತ್ತೆ ಅಂದರೆ ನಮ್ಮೆಲ್ಲ ಭಾವನೆ ಬರಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಅಂತ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಪ್ರಪಂಚನ ನಾವು ಸರಿ ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ರಪಂಚದಲ್ಲಿ ನಾವು ಇರ್ತೀವಿ. ಮೊದಲು ನಾವು ಸರಿ ಆಗಬೇಕು, ನಮ್ಮಿಂದನೇ ಅದು ಬೆಳವಣಿಗೆ ಆದ್ರೇ, ಬದಲಾವಣೆ ಆದ್ರೇ ಒಂದು ಈ ಹೆಣ್ಣು ಗಂಡು ಎಂಬ ಭೇದ ಭಾವ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅವಳು ಏನಕ್ಕೆ ಫೇಮಸ್ ಆಗಬೇಕು, ಅವಳ ಮುಖ ಎಲ್ಲರಿಗೂ ಗೊತ್ತಾಗುತ್ತೆ, ಎಲೆ ಮರೆ ಕಾಯ್ತಾರೆ ಇರ್ಬೇಕಂತಾನೆ ನಮ್ಮ ಮನೆಗಳಲ್ಲಿ ಹೇಳಿ ಕಳಿಸೋದು ಹೆಣ್ಮಕ್ಳಿಗೆ. ಹೌದಾ ಮ್ಯಾಮ್? ಡಿಗ್ರಿ ಮುಗಿಸಿ ಇಂಗ್ಲೀಷ್ ಟೀಚರು, ಇಲ್ಲಿ ಎಷ್ಟು ಜನ ಇಂಗ್ಲೀಷ್ ಟೀಚರ್ ಆಗ್ಬೋದು? ಯಾರು ಈ ಡಿಗ್ರಿ ಕಾಲೇಜ್ ಆದಮೇಲೆ ಎಷ್ಟು ಜನ ಮೇಲೆ ಓದ್ಬೋದು? MBA ಎಷ್ಟು ಜನ ಮಾಡ್ತೀರಾ? ಕಾನ್ಫಿಡೆನ್ಸ್ ಇದೆ? ಇಲ್ಲಿ ಎಷ್ಟು ಜನ ಡಿಗ್ರಿ ಆದಮೇಲೆ ಮದುವೆ ಆಗಕ್ಕೆ ತಯಾರಿದ್ದೀರಾ? ಆಲ್ಮೋಸ್ಟ್ 70% ಇರೋ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ಳೋಕ್ಕೆ ಇರೋದು. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ, ಯಾಕಂದ್ರೆ ಆಲ್ರೆಡಿ ಎಲ್ಲರಿಗೂ ಅರ್ಧ ಜನಕ್ಕೆ ಎಂಗೇಜ್ಮೆಂಟ್ ಆಗಿದೆ. ನಾನು ಇದೇ ಕಾಲೇಜ್ ಸ್ಟೂಡೆಂಟ್, ನನಗೆ ಗೊತ್ತು. ಇಲ್ಲಿರೋ 70% ಹೆಣ್ಮಕ್ಳಿಗೆ ಎಂಗೇಜ್ಮೆಂಟ್ ಆಗಿದೆ. ಯಾಕೆ ಮಾಡ್ಕೊಂಡ್ರಿ? ಮನೆ ಪರಿಸ್ಥಿತಿ ಅಲ್ಲ, ಅಪ್ಪ ಅಮ್ಮನ ತಲೆ ತಗ್ಗಿಸ್ಬೇಕು ಅಂತ. Women are not less in anything, right? They've climbed the Mount Everest, they've stepped into the moon. If they're doing all this, why they can't step out from their home? They can't break their barrier within the society. If they really want to, they'll break everything and they'll come out. They can lead the whole world, they can lead whole India, whole world itself.